ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಟ್ಯೂಸ್ಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಮಂಗಳವಾರ ಬೆಳಗ್ಗೆ ಕೆಲಸಗಳೆಲ್ಲ ಮುಗಿಸಿ ಹಾಗೆ ಒಂದೇ ಸಲ ಸಾಂಬಾರು ಮತ್ತು ರೈಸನ್ನು ಮಾಡಿಟ್ಟು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆನೂ ಸಹ ಮುಗಿಸಿದ್ದೀನಿ. ಇನ್ನು ಪದ್ಮಾವತಿ ಅಮ್ಮನವರ ಸ್ತೋತ್ರದ ಬಗ್ಗೆ ಒಂದು ವಿಡಿಯೋ ಹಾಕಿ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರ. ನಾನು ಆದಷ್ಟು ಕೆಲವೊಂದು ಪೂಜಾ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಪದ್ಮಾವತಿ ಅಮ್ಮನವರ ಸ್ತೋತ್ರನ ನಾನು ಯಾವ ರೀತಿಯಾಗಿ ಹೇಳ್ಕೊಳ್ತೀನಿ ಅಂತಂದ್ಬಿಟ್ಟು. ಏನಿಲ್ಲ, ಪ್ರತಿದಿನ ನಾವು ಪೂಜೆ ಮಾಡ್ತೀವಲ್ವ, ಆವಾಗ 108 ಸಲ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ಬೇಕಾಗುತ್ತೆ. 108 ದಿನ ಹೇಳ್ಕೊಳ್ಬೇಕಾಗುತ್ತೆ ಅಷ್ಟೇ. ಇನ್ನು ಯಾವ ರೀತಿಯಾಗಿ ನೀವು ಕೌಂಟ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರಲ್ವ, ನಾನು ಬೆರಳುಗಳಿಂದನೇ ಕೌಂಟ್ ಮಾಡ್ತೀನಿ. ನನಗದು ಅಭ್ಯಾಸ ಆಗೋಗಿದೆ. ಮತ್ತು ಗಣಪತಿ ಶ್ಲೋಕದ ಬಗ್ಗೆನೂ ಕೇಳ್ತಾ ಇರ್ತೀರ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಎಡಗೈಯಿಂದ 11 ಸಲ ಬರೀತೀನಿ. ಅದು ಯಾವುದು ಗಣಪತಿ ಸ್ತೋತ್ರ ಅಂತಲೂ ನೀವು ಕಮೆಂಟ್ ಮಾಡ್ತಾ ಇರ್ತೀರ. ಕಮೆಂಟ್ ಮಾಡಿದವ್ರಿಗೆ ನಾನು ಅಲ್ಲೇ ರಿಪ್ಲೈನೂ ಸಹ ಕೊಡ್ತಾ ಇರ್ತೀನಿ. ನಿಮ್ಗೇನಾದರೂ ಈ ಪೂಜೆಗಳ ಬಗ್ಗೆ ಅಂದರೆ ಯಾವ ಮಂತ್ರ ಹೇಳ್ಕೊಳ್ತಾ ಇದ್ದಾರೆ ಇವರು ಅಂತ ತಿಳ್ಕೊಳ್ಬೇಕು ಅಂತಂದರೆ ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡಿ ನೋಡಿ, ನಾನು ಯಾರಿಗಾದರೂ ರಿಪ್ಲೈಸ್ ಕೊಟ್ಟಿರ್ತೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಬೆರಳುಗಳಿಂದನೇ ಕೌಂಟ್ ಮಾಡ್ಕೊಳ್ತಾ ಇದ್ದೀನಿ. ನನಗದು ಅಭ್ಯಾಸ ಆಗೋಗಿದೆ. 10 ಆಗಿದ ತಕ್ಷಣ ಒಂದು ಬೆರಳನ್ನು ಮಡಚಿಟ್ಕೊಳ್ತೀನಿ, 20 ಆಗಿದ ತಕ್ಷಣ ಇನ್ನೊಂದು ಬೆರಳನ್ನು ಮಡಚಿಟ್ಕೊಳ್ತೀನಿ. ಇದೇ ರೀತಿಯಾಗಿ 100 ಆದಮೇಲೆ 10 ಬೆರಳನ್ನು ಮಡಚಿಟ್ಕೊಳ್ತೀನಿ. ಇನ್ನು 8 ಸಲ ಹೇಳ್ಕೊಳ್ಬೇಕಾಗುತ್ತಲ್ಲ, 8 ಸಲ ನಾನು ಆರಾಮಾಗಿ ಹೇಳ್ಕೊಳ್ತೀನಿ. ಈ ರೀತಿಯಾಗಿ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರನ 108 ಸಲ ಕೌಂಟ್ ಮಾಡಿ ಇಟ್ಕೊಳ್ಳೋದು. ಈ ರೀತಿಯಾಗಿ ಈ ಸ್ತೋತ್ರಗಳ ಬಗ್ಗೆ ನಾನು ಕೆಲವೊಂದಷ್ಟು ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಕೆಲವರು ಹೊಸಬ್ರು ಬಂದು ನೋಡಿ ಈ ಸ್ತೋತ್ರದ ಬಗ್ಗೆ ವಿಡಿಯೋದಲ್ಲಿ ಶೇರ್ ಮಾಡಿ ಅಂತ ಕೇಳ್ತಾ ಇರ್ತಾರೆ. ನಾನು ಸುಮಾರಷ್ಟು ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತೀನಿ. ಆಗ ಅವರು ಆ ವಿಡಿಯೋ ಲಿಂಕ್ಸ್ ಏನಾದರೂ ಇದ್ದರೆ ಕೊಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ನನಗೇನೆ ನೆನಪಿರೋದಿಲ್ಲ ಯಾವ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಅಂತಂದ್ಬಿಟ್ಟು. ಯಾಕಂದರೆ ನಾನು ತಮ್ನೈಲಲ್ಲಿ ಮೆನ್ಷನ್ ಮಾಡಿರೋದಿಲ್ಲ ಮತ್ತು ಟೈಟಲಲ್ಲೂ ಸಹ ಮೆನ್ಷನ್ ಮಾಡಿರೋದಿಲ್ಲ. ಹಾಗಾಗಿ ನನಗೂ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಟೈಮ್ ಏನಾದರೂ ಈ ರೀತಿಯಾದಂತಹ ಕಮೆಂಟ್ಸ್ ಏನಾದರೂ ಬಂತು ಅಂತಂದರೆ ಒಂದು ವಿಡಿಯೋದಲ್ಲಿ ಟೈಟಲು ತಮ್ನೈಲ್ ಹಾಕಿ ಶೇರ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾನು ಟಿಫನ್ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಫೋನ್ ನೋಡ್ತಾ ರೆಸ್ಟ್ ಮಾಡಿ, ಅವತ್ತು ವಿಡಿಯೋ ಬೇರೆ ಹಾಕಿದ್ನಲ್ವಾ ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೊಡ್ತಾ, ಆಮೇಲೆ ಇವಾಗ ಮಧ್ಯಾಹ್ನ ಆಗಿತ್ತು. ಇನ್ನು ನಾಳೆ ಇಡ್ಲಿಗೆ ನೆನೆಸಿಡೋಣ ಅಂತಂದ್ಬಿಟ್ಟು ಇವಾಗ ಅಕ್ಕಿ ಮತ್ತು ಉದ್ದಿನ ಕಾಳನ್ನು ನೆನೆಸಿಡ್ತಾ ಇದ್ದೀನಿ. ನನಗೆ ಈ ಅಡುಗೆಗಳಲ್ಲಿ ಯಾವುದೇ ಒಂದು ಐಟಮ್ಸ್ ಆಗಲಿ ಕಣ್ಣಳತೆಯಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ನನಗೆ ಒಂದು ಅಳತೆ ಇಟ್ಕೊಂಡೇ ಹಾಕೋದಕ್ಕೆ ಬರೋದು. ಇವಾಗ ನನ್ನ ಹತ್ರ ಒಂದು ಗ್ಲಾಸನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ, 1 ಗ್ಲಾಸ್ ಉದ್ದಿನ ಕಾಳನ್ನು ಹಾಕ್ತೀನಿ, ಆಮೇಲೆ 1 ಗ್ಲಾಸು ಅವಲಕ್ಕಿಯನ್ನು ಹಾಕ್ತೀನಿ. ಆಮೇಲೆ ನಾನು ದೋಸೆಗಾದರೆ ಎಲ್ಲ ಮಿಕ್ಸ್ ಮಾಡಿ ನೆನೆಸಿಟ್ಕೊಳ್ತೀನಿ. ಅದೇ ಇಡ್ಲಿಗಾದರೆ ಸಪ್ರೇಟಾಗಿ ಅಂದರೆ 3 ನಾನು ಸಪ್ರೇಟಾಗಿ ನೆನೆಸಿಟ್ಕೊಳ್ತೀನಿ. ಇವಾಗ ಒಂದು ಬಟ್ಲಲ್ಲಿ ನಾನು ಅಕ್ಕಿಯನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ, ಇನ್ನೊಂದು ಬಟ್ಲಲ್ಲಿ ಉದ್ದಿನ ಕಾಳನ್ನು ನೆನೆಸಿಟ್ಕೊಳ್ತೀನಿ. ಇನ್ನೇನು ರುಬ್ಬೋದಕ್ಕಿಂತ 1/2 ಅವರ್ ಮುಂಚೆ ನಾನು ಅವಲಕ್ಕಿಯನ್ನು ನೆನೆಸಿಟ್ಕೊಳ್ತೀನಿ ಒಂದು ಬೇರೆ ಬಟ್ಲಲ್ಲಿ. ಈ ರೀತಿಯಾಗಿ ನಾನು 3 ಸಪ್ರೇಟಾಗಿ ನೆನೆಸಿಟ್ಕೊಳ್ತೀನಿ. ರುಬ್ಬಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಉದ್ದಿನ ಕಾಳು ಮತ್ತು ಅವಲಕ್ಕಿಯನ್ನು 2 ಮಿಕ್ಸ್ ಮಾಡಿ ಒಂದೇ ಸಲ ರುಬ್ಕೊಳ್ತೀನಿ. ಇನ್ನು ಅಕ್ಕಿಯನ್ನು ಸಪ್ರೇಟಾಗಿ ರುಬ್ಕೊಳ್ತೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಇಡ್ಲಿ ಅನ್ನೋದು ಸಾಫ್ಟಾಗಿ ಬರುತ್ತೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ಅಕ್ಕಿಯನ್ನು ಒಂದು 3 ಸಲ ತೊಳೆದು ಆ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ, ಗಿಡಗಳಿಗೆ ಹಾಕೋದಕ್ಕಾಗುತ್ತೆ ಅಂತಂದ್ಬಿಟ್ಟು. ಅದಾದಮೇಲೆ ಉದ್ದಿನ ಕಾಳನ್ನು ಅಷ್ಟೇ ಒಂದು 3 ಸಲ ತೊಳೆದು ಆ ಒಂದು ನೀರನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇವೆಲ್ಲವೂ ಸೇರಿ ನೈಟ್ ಅಂದರೆ ಅವಲಕ್ಕಿ ನೆನೆಸಿಡ್ತೀನಲ್ವಾ, ಆ ನೀರನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡು ನೈಟ್ ಒಂದೇ ಸಲ ಗಿಡಗಳಿಗೆ ಒಂದು ರೀತಿಯಾಗಿ ಮೆಡಿಸಿನ್ ಥರ ಇದು ಯೂಸ್ ಆಗುತ್ತೆ ಗಿಡಗಳಿಗೆ. ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಎಲ್ಲ ಗಿಡಗಳಿಗೂ ಹಾಕ್ತೀನಿ. ಆಮೇಲೆ ಈಗಂತೂ ನಮ್ಮ ಗಿಡಗಳು ಒಂದು ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದೆ, ಯಾಕಂದರೆ ಮಳೆ ಬರ್ತಾ ಇದೆ ಅಲ್ವಾ. ಮಳೆ ಹನಿಗಳು ಒಂದು ಸ್ವಲ್ಪ ಗಿಡಗಳ ಮೇಲೆ ಬೀಳೋದ್ರಿಂದ ಚೆನ್ನಾಗಿ ಬರ್ತಾ ಇದೆ ಗಿಡಗಳು. ಆಮೇಲೆ ದಾಸವಾಳ ಗಿಡಗಳಲ್ಲಿ ಈ ವೈಟ್ ಮಿಲಿ ಬಗ್ಸ್ ಎಲ್ಲ ಬಂದಿತ್ತು. ನಾನು ಏನು ಮೆಡಿಸಿನ್ನೇ ಹಾಕಲಿಲ್ಲ, ಈ ಮಳೆ ಹನಿಗೇ ಅದು ಹೊರಟೋಗಿದೆ ವೈಟ್ ಮಿಲಿ ಬಗ್ಸ್ ಅನ್ನೋದೆಲ್ಲ. ಚೆನ್ನಾಗಿ ಇವಾಗ ಬರ್ತಾ ಇದೆ, ದಾಸವಾಳ ಗಿಡ ಎಲ್ಲ ಚಿಗುರ್ಕೊಂಡಿದೆ. ಆಮೇಲೆ ಸೊಪ್ಪು ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ನನಗೆ ಇವಾಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ಅನಿಸ್ತಾ ಇದೆ.
ನೆಕ್ಸ್ಟ್ ಇವಾಗ ಇಡ್ಲಿಗೆಲ್ಲ ನೆನೆಸಿಟ್ಟಿದ್ದಾದಮೇಲೆ ಇವಾಗ ನಾನು ವೈಟ್ ಸಿಮೆಂಟನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂತಂತಂದರೆ ಸಂಡೇ ನನ್ನ ತಮ್ಮ ಬಂದಿದ್ದ, ಅದೇ ಡೋರ್ ಮ್ಯಾಗ್ನೆಟ್ಸ್ ಎಲ್ಲ ಹಾಕ್ಸ್ಬೇಕು ಅಂತ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ವ. ಲಾಸ್ಟ್ ಟೈಮ್ ನಾವು ಮುದ್ಗನ್ಕುಂಟೆಗೆ ಹೋಗಬೇಕು ಅಂತ ಅಮ್ಮ ಮನೆಗೆ ಹೋಗಿದ್ವಲ್ವ, ಆವಾಗ ಬರ್ತಾ ನಾನು ಅವನಿಗೆ ಹೇಳಿದ್ದೆ, ನಿನಗೆ ಯಾವಾಗಲಾದರೂ ಫ್ರೀ ಇದ್ದಾಗ ಒಂದು ಸಲ ಬಾ, ಅಲ್ಲಿ ಡೋರ್ ಮ್ಯಾಗ್ನೆಟ್ಸ್ ಎಲ್ಲ ಹಾಕಬೇಕು, ಗಾಳಿಗೆ ಜೋರಾಗಿ ಡೋರ್ಸ್ ಅನ್ನೋದು ಹೊಡ್ಕೊತಾ ಇದೆ ಅಂತಂದ್ಬಿಟ್ಟು ಅವ್ನು ಸಂಡೇ ಬಂದಿದ್ದ. ಆಮೇಲೆ ಡೋರ್ ಮ್ಯಾಗ್ನೆಟ್ಸ್ನೆಲ್ಲ ಬಾಲ್ಕನಿ ಡೋರ್ಸ್ಗೆಲ್ಲ ಹಾಕಿದ. ಇನ್ನು ಒಳಗಡೆ ರೂಮ್ಗಳಲ್ಲಿ ಹಾಕೋಣ ಅಂತಂದರೆ ಅದು ಹಾಕೋ ಗೋಡೆಗಳು ಒಂದು ಸ್ವಲ್ಪ ಓಲಾಗ್ತಾ ಇತ್ತು. ಈ ಅಪಾರ್ಟ್ಮೆಂಟ್ಗಳಲ್ಲಿ ಸರಿಯಾಗಿ ಬಿಲ್ಡಿಂಗನ್ನು ಕಟ್ಟಿರೋದಿಲ್ವಂತೆ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಈ ಸಿಮೆಂಟ್ಗೆ ನೀರೆಲ್ಲ ಸರಿಯಾಗಿ ಹಾಕಿರೋದಿಲ್ಲ ಅಂತಂದ್ಬಿಟ್ಟು. ಇನ್ನು ನೆಕ್ಸ್ಟು ಏನಿದು ಮಂಜು ಸ್ಟೀಲ್ ಬಟ್ಲಲ್ಲೇ ಬೆರೆಸಿಟ್ಕೊಳ್ತಾ ಇದ್ದಾಳೆ ಅಂತ ಅನ್ಕೊತಾ ಇರ್ತೀರಾ. ಇದನ್ನು ನಾನು ಏನಕ್ಕೂ ಯೂಸ್ ಮಾಡೋದಿಲ್ಲ, ಯಾಕಂದರೆ ಇದೊಂದು ಸ್ವಲ್ಪ ಅಲ್ಲಿ ಕೊನೆಗಳಲ್ಲಿ ಸೀಳ್ಬಿಟ್ಟಿದೆ, ಅದನ್ನು ಏನಕ್ಕೂ ನಾನು ಯೂಸ್ ಮಾಡೋದಿಲ್ಲ ಅಡುಗೆಗೆಲ್ಲ. ನಾನು ಈ ರೀತಿಯಾಗಿ ಯಾವಾಗಾದರೂ ಬೇಕಾಗುತ್ತೆ ಅಂತಂದ್ಬಿಟ್ಟು ನಾನು ಹಾಗೆ ಇಟ್ಕೊಂಡಿರ್ತೀನಿ ವೇಸ್ಟಾಗಿ. ಆ ಥರ ಬಟ್ಲುಗಳನ್ನು ಈ ರೀತಿಯಾದಂತಹ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. 4 ಬಾಲ್ಕನಿ ಡೋರ್ಗೆ ಡೋರ್ ಮ್ಯಾಗ್ನೆಟನ್ನು ಹಾಕಿದ. ಇಲ್ಲಿ ನನ್ನ ಹಸ್ಬೆಂಡ್ ಆಫೀಸ್ ರೂಮ್ ಅಂತ ಮಾಡ್ಕೊಂಡಿದ್ದಾರಲ್ವ, ಆ ಒಂದು ಡೋರ್ಗೂ ಡೋರ್ ಮ್ಯಾಗ್ನೆಟ್ ಅನ್ನೋದು ಬೇಕಾಗಿತ್ತು. ಇಲ್ಲಿ ಡೋರ್ ಮ್ಯಾಗ್ನೆಟನ್ನು ಹಾಕೋದಕ್ಕೆ ಹೋದಾಗ ಗೋಡೆ ಒಂದು ಸ್ವಲ್ಪ ಓಲಾಯ್ತಂತೆ, ಅದಲ್ಲದೆ ಅವ್ನಿಗೊಂದು ಸ್ವಲ್ಪ ಟೈಮ್ ಆಗೋಗಿತ್ತು. ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದಾಗ ನಾನು ಇನ್ನು ಒಳಗಡೆ ರೂಮ್ಗಳಿಗೆ ಡೋರ್ ಮ್ಯಾಗ್ನೆಟನ್ನು ಹಾಕ್ತೀನಿ ಅಂತಂದ್ಬಿಟ್ಟು ಬಾಲ್ಕನಿಗಳಿಗೆ ಮಾತ್ರ ಸದ್ಯಕ್ಕೆ ಹಾಕ್ಕೊಟ್ಟೋದ. ನೋಡಿ ಈ ರೀತಿಯಾಗಿ ಎಲ್ಲನೂ ಓಲಾಗಿತ್ತು. ಇನ್ನು ನಾವು ಮೇಂಟೈನ್ ಮಾಡಲೇಬೇಕಲ್ವ, ಹಾಗಾಗಿ ನಮ್ಮ ಮನೆ ಇಂಟೀರಿಯರ್ ವರ್ಕ್ ಎಲ್ಲ ನಡಿಬೇಕಾದ್ರೆ ಅವಾಗ ವೈಟ್ ಸಿಮೆಂಟ್ ಎಲ್ಲ ತರಿಸಿದ್ವಿ, ಕೆಲವೊಂದು ಕಡೆ ಎಲ್ಲ ಬೇಕಾಗಿತ್ತು, ಅದನ್ನು ನಾನು ಹಾಗೆ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿಯಾಗಿ ಎಲ್ಲಾದರೂ ನನಗೆ ಓಲಾಗಿತ್ತು ಇಲ್ಲ ಏನಾದರೂ ಸಿಮೆಂಟ್ ಏನಾದರೂ ಕಿತ್ತೋಗಿತ್ತು ಅಂತಂದರೆ ನಾನೇ ಅವಾಗವಾಗ ಈ ರೀತಿಯಾಗಿ ಪ್ಲಾಸ್ಟಿಂಗನ್ನು ಮಾಡ್ಕೊಳ್ತಾ ಇರ್ತೀನಿ. ಆಮೇಲೆ ಈ ಟೈಲ್ಸ್ ಅಂಟಿಸ್ತಾರಲ್ವ, ಆ ಸಿಮೆಂಟು ಅಷ್ಟೇ ಹಾಗೆ ಇಟ್ಕೊಂಡಿದ್ದೀನಿ, ಏನಕ್ಕಾದರೂ ಬೇಕಾಗುತ್ತೆ ಅಂತಂದ್ಬಿಟ್ಟು. ಆಮೇಲೆ ಕೆಲವೊಂದಷ್ಟು ಮೊಳೆಗಳು ಎಲ್ಲ ಉಳಿದಿರೋ ಐಟಮ್ಸ್ ಎಲ್ಲ ಹಾಗೆ ಜೋಪಾನ ಮಾಡಿ ಇಟ್ಟಿದ್ದೀನಿ, ಏನಾದರೂ ಬೇಕಾಗಿತ್ತು ಅಂತಂದರೆ ಅದನ್ನು ಯೂಸ್ ಮಾಡ್ಕೊಳ್ಬಹುದಲ್ವಾ ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಗ್ಯಾಸ್ ಓಲೂ ಅಷ್ಟೇ ಆ ಟೈಮಲ್ಲಿ ನನ್ನ ತಮ್ಮನೇ ನೀಟಾಗಿ ಮಾಡಿಕೊಟ್ಟ. ಇದಕ್ಕೆ ನಾವು ಈ ಗ್ಯಾಸ್ ಕನೆಕ್ಷನ್ ಕೊಡ್ತಾರಲ್ವ ಅವರನ್ನೇ ಕೇಳಿದ್ವಿ, ಅದಕ್ಕೆ ಅವರು 3000 ಹೇಳಿದ್ರು. ಅದಕ್ಕೆ ನನ್ನ ತಮ್ಮ ನಾನೇ ಒಂದು ಐಡಿಯಾ ಮಾಡಿ ಹಾಕ್ಕೊಡ್ತೀನಿ ಬಾಮ್ಮ, ನಿನಗೇನು ಹೊರಗಡೆ ಅಂದರೆ ಗೋಡೆಗೆಲ್ಲ ಸ್ಟೀಲ್ದು ಒಂದು ಪ್ಲೇಟು ಹಾಕ್ಬೇಕಲ್ವಾ, ನಾನೇ ಅದನ್ನು ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಪಾಪ ಆ ಕಡೆ ಈ ಕಡೆ ಅವನೇ ಒಂದು ಸ್ಟೀಲ್ ಪ್ಲೇಟನ್ನು ಹಾಕ್ಕೊಟ್ಟ. ಈ ಸ್ಟೀಲ್ ಪ್ಲೇಟ್ ಯಾವುದು ಅಂತಂದರೆ ಈ ಗೀಝರ್ಗಳಿಗೆ ಬಂದಿರುತ್ತೆ, ಅವರೇ ಕೊಟ್ಟಿರ್ತಾರೆ, ಗೀಝರ್ ಒಂದು ಬಾಕ್ಸಲ್ಲೇ ಕೊಟ್ಟಿರ್ತಾರೆ. ಆ ಪ್ಲೇಟುಗಳನ್ನು ತಗೊಂಡು ಈ ರೀತಿಯಾಗಿ ಅವನು ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ನನಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಗ್ಯಾಸ್ ಕನೆಕ್ಷನ್ ಕೊಡೋರ ಹತ್ರ ಕೇಳಿದ್ದಕ್ಕೆ 3000 ಹೇಳಿದ್ರು. ಅವರು ಸೇಮ್ ಇದೇ ರೀತಿಯಾಗಿಯೇ ಮಾಡಿಕೊಡ್ತಾ ಇದ್ರು, ಆದರೆ ಅವರು ಅದನ್ನು ಸಜೆಸ್ಟ್ ಮಾಡೋದಿಲ್ಲ ಅಂತ ಸಹ ಹೇಳಿದರು. ಯಾಕಂದರೆ ಕಟ್ ಮಾಡಬೇಕು ಪೈಪ್ಸ್ನ, ಆಮೇಲೆ ಏನಾದರೂ ಗ್ಯಾಸ್ ಲೀಕೇಜ್ ಆಗುವಂತಹ ಪ್ರಾಬ್ಲಮ್ ಇರುತ್ತೆ ಅಂತಲೂ ಹೇಳಿದರು. ಇವನು ಈ ರೀತಿಯಾಗಿ ಪ್ಲಾನ್ ಮಾಡಿ ನನಗೆ ಮಾಡಿಕೊಟ್ಟಿದ್ದಾನೆ, ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, 4 ಬಾಲ್ಕನಿ ಡೋರ್ಸ್ಗೂ ಅವನೇ ಡೋರ್ ಮ್ಯಾಗ್ನೆಟನ್ನು ಫಿಕ್ಸ್ ಮಾಡಿದ್ದಾನೆ. ಈ ಮನೆಯಲ್ಲಿ ಆಲ್ಮೋಸ್ಟ್ ಕೆಲವೊಂದು ಎಲೆಕ್ಟ್ರಿಕಲ್ ಕೆಲಸಗಳಾಗಿರ್ಬೋದು ಮತ್ತು ಕೆಲವೊಂದು ಫಿಟ್ಟಿಂಗ್ ಕೆಲಸಗಳಾಗಿರ್ಬೋದು ಎಲ್ಲನೂ ಅವನೇ ಮಾಡಿಕೊಟ್ಟಿದ್ದಾನೆ. ನಾನು ಅವನಿಗೆ ಹೇಳ್ತಾನೆ ಇದ್ದೆ, ಏನಾದರೂ ಫಿಟ್ ಮಾಡಿಸ್ಬೇಕು ಅಂತಂದರೆ 600-700 ರೂಪಾಯಿ ಈ ರೀತಿಯಾಗೆಲ್ಲ ಕೇಳ್ತಾರೆ ಅಂತ ಹೇಳಿದ್ದಕ್ಕೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರು, ನಾನು ಯಾವಾಗಲಾದರೂ ಫ್ರೀ ಇದ್ದಾಗ ಬಂದು ಎಲ್ಲ ನಾನೇ ಫಿಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ವೈಫೈಗೆ ಕರೆಂಟ್ ಕನೆಕ್ಷನ್ ವೈರ್ ಅನ್ನೋದು ಕೆಳಗಡೆ ಸ್ವಿಚ್ ಬಾಕ್ಸಲ್ಲಿ ನಾವು ಫಿಕ್ಸ್ ಮಾಡಿದ್ವಿ. ಆ ದಿವಾನ ಮೇಲೆ ಏನಾದರೂ ಕುತ್ಕೊಂಡಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಜರುಗಿದ್ದೀವಿ ಅಂತಂದರೆ ಆ ಪ್ಲಗ್ ಅನ್ನೋದು ಕಿತ್ತೋಗ್ತಾ ಇತ್ತು ಮತ್ತು ವೈಫೈ ಆಫ್ ಆಗ್ತಾ ಇತ್ತು. ಮತ್ತು ಯಾವಾಗಲಾದರೂ ಮಧ್ಯಾಹ್ನ ಟೈಮ್ ಮಲಗಿದ್ದೀವಿ ಅಂತಂದರೆ ಡೀಪಾಗಿ ನಿದ್ದೆ ಹೋದಾಗ ಕಾಲೆಲ್ಲ ಸೋಕಿ ಆ ಪ್ಲಗ್ಗು ಕಿತ್ತೋಗ್ತಾ ಇತ್ತು. ಹಾಗಾಗಿ ಇದಕ್ಕೇನಾದರೂ ಒಂದು ಐಡಿಯಾ ಮಾಡೋ ಅಂತ ಹೇಳಿದೆ, ಅದಕ್ಕೆ ಅವನು ಈ ರೀತಿಯಾಗಿ ಐಡಿಯಾ ಮಾಡಿದ್ದಾನೆ. ಇವಾಗ ಆರಾಮಾಗಿ ತನ್ನ ಪಾಡಕ್ಕೆ ತಾನು ಮೇಲಕ್ಕಿದೆ ಆ ವೈಫೈ ಅನ್ನೋದು, ಕೆಳಗಡೆ ಇಲ್ಲ. ಕೆಳಗಡೆ ಆರಾಮಾಗಿ ಇವಾಗ ದಿವಾನ ಮೇಲೆ ಯಾರು ಕುತ್ಕೊಂಡ್ರು ಎಷ್ಟೇ ಆ ಕಡೆ ಈ ಕಡೆ ಅಡ್ಡಾಡಿದ್ರು ಅದು ಪ್ಲಗ್ ಅನ್ನೋದು ಕಿತ್ತೋಗೋದಿಲ್ಲ. ಈ ರೀತಿಯಾಗಿ ಸುಮಾರಷ್ಟು ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ನಾವು ಹೊರಗ್ನೋರನ್ನು ಕರೆದಿದ್ದೀವಿ ಅಂತಂದರೆ, ಏನಿಲ್ಲ ಅಂತಂದರೆ ಒಂದು ಕೆಲಸ ಮಾಡಿದ್ದಾರೆ ಅಂತಂದರೆ ಒಂದು 800-900 ರೂಪಾಯಿ ಈ ರೀತಿಯಾಗೆಲ್ಲ ಕೇಳ್ತಾರೆ. ನಾವು ವಾಟರ್ ಫಿಲ್ಟರನ್ನು ಫಿಕ್ಸ್ ಮಾಡಿದಾಗಲೂ ಅಷ್ಟೇ 1600 ಏನೋ ಕೊಟ್ಟಂಗಿದ್ದೀವಿ. ಅದಕ್ಕೂ ಅವ್ನು ಹೇಳ್ದ, ಏನಿದನ್ನು ಫಿಕ್ಸ್ ಮಾಡೋದಕ್ಕೆ 1600 ರೂಪಾಯಿ ಕೊಟ್ರಾ, ನಾನೇ ಬಂದು ಫಿಕ್ಸ್ ಮಾಡ್ತಾ ಇದ್ನಮ್ಮ, ನಿಮ್ಗೆ ಅರ್ಜೆಂಟು ಅಂತಂದ್ಬಿಟ್ಟು ಅವತ್ತು ಬೈದ. ಅದಾದಮೇಲೆ ಇನ್ನೂ ಏನೇನೋ ಫಿಕ್ಸ್ ಮಾಡಿದಾಗ ನಾವು ಅಮೌಂಟನ್ನು ಕೊಟ್ಟಿದ್ದೀವಿ, ಅದಕ್ಕೆಲ್ಲ
ಅವ್ನು ಬೈತಾ ಇದ್ದ, ಇದಕ್ಕೆಲ್ಲ ಇಷ್ಟೊಂದು ದುಡ್ಡು ಕೊಡ್ತೀರಾ, ನಾನೇ ಆರಾಮಾಗಿ ಫಿಕ್ಸ್ ಮಾಡ್ತಾ ಇದ್ದೆ, ಫಿಕ್ಸ್ ಮಾಡೋದಕ್ಕೇ ಇಷ್ಟು ದುಡ್ಡು ಕೊಡ್ತಾರಾ ಯಾರಾದರೂ ಅಂತೆಲ್ಲ ಹಂಗಿಸ್ತಾ ಇದ್ದ. ನೆಕ್ಸ್ಟ್ ಇವಾಗ ನಾನು ಮಧ್ಯಾಹ್ನ ಮೇಲೆ ಈ ಪೊರ್ಕೆಗಳಿತ್ತಲ್ವಾ, ಮೊದಲು ನಾನು ಮನೆ ಕಸ ಗುಡಿಸೋದಕ್ಕೆ ಪೊರ್ಕೆನ ಇಟ್ಕೊಂಡಿರ್ತೀನಿ. ಅದರಲ್ಲಿ ಕಡ್ಡಿಗಳೇನಾದರೂ ಮಂಡಾಗಿತ್ತು ಅಂತಂದರೆ ಅದನ್ನು ತಗೊಂಡು ನಾನು ಈ ಬಾಲ್ಕನಿಯಲ್ಲಿ ಕಸ ಗುಡಿಸೋದಕ್ಕೆ ಮತ್ತು ಹೊಸ್ಲು ಮುಂದೆ ಕಸ ಗುಡಿಸೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀನಿ. ಅದರಲ್ಲೇನಾದರೂ ಕಡ್ಡಿಗಳು ಮಂಡಾಗಿತ್ತು ಅಂತಂದರೆ, ತೀರಾ ಅದು ಹೂವೆಲ್ಲ ಬಿದ್ದೋಗಿತ್ತು ಅಂತಂದರೆ ಆ ಕಡ್ಡಿಗಳನ್ನು ತಗೊಂಡು ಒಂದು ಪೊರ್ಕೆ ಮಾಡಿ ಇಟ್ಕೊಂಡು ಈ ಟಾಯ್ಲೆಟ್ಸಲ್ಲೆಲ್ಲನೂ ಕೂದಲೆಲ್ಲ ಹೋಗ್ಬಿಟ್ಟು ಆ ಚೇಂಬರ್ ಮೇಲೆ ಇರುತ್ತಲ್ವ ಅದನ್ನೆಲ್ಲ ತೆಗಿಯೋದಕ್ಕೆ ನಾನು ಯೂಸ್ ಮಾಡ್ತಾ ಇರ್ತೀನಿ. ಈ ರೀತಿಯಾಗಿ ನಾನು ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಇನ್ನು ನನ್ನ ಹತ್ರ ಮಂಕಿ 3XXX ಪೊರ್ಕೆನೂ ಇದೆ. ಈ ಪೊರ್ಕೆಗಳೆಲ್ಲ ಇನ್ನು ಖಾಲಿ ಆಯಿತು ಅಂತಂದರೆ ಇನ್ನು ಅದನ್ನೇ ಯೂಸ್ ಮಾಡಬೇಕಾಗುತ್ತಲ್ವ. ಆದರೆ ನನಗೆ ಈ ಒಂದು ಹಳ್ಳಿ ಪೊರ್ಕೆಗಳಲ್ಲೇ ನೀಟಾಗಿ ಕಸ ಗುಡಿಸ್ಬೋದು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಒಂದು ಸ್ವಲ್ಪ ಬಗ್ಗಿ ಕಸ ಗುಡಿಸ್ಬೇಕಾಗುತ್ತೆ ಅಷ್ಟೇ. ಅದೊಂದು ರೀತಿಯಾಗಿ ನನಗೆ ಎಕ್ಸಸೈಸ್ ಆಗುತ್ತೆ ಮತ್ತು ಮನೆಯೆಲ್ಲ ಕಸ ಗುಡಿಸಿದ್ಮೇಲೆ ನನಗೆ ಮನೆ ಎಷ್ಟೊಂದು ನೀಟಾಗಿದೆ ಅಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಈ ಪೊರ್ಕೆಗಳಿನ್ನ ಖಾಲಿ ಆದಮೇಲೆ ಇನ್ನು ಏನು ಮಾಡೋದಕ್ಕಾಗೋದಿಲ್ಲ. ಮಂಕಿ 3XXX ಪೊರ್ಕೆಯಲ್ಲೇ ಕಸ ಗುಡಿಸ್ಬೇಕಾಗುತ್ತೆ. ಇನ್ನು ಅಮ್ಮ ಮನೆಯಿಂದ ಅಂತೂ ತೊಗೊಂಬರೋದಕ್ಕಾಗೋದಿಲ್ಲ. ಇನ್ನು ಅತ್ತೆಗೆ ಹೇಳ್ಬೇಕಾಗುತ್ತೆ. ಅತ್ತೆ ಏನಾದರೂ ತೊಗೊಂಬಂದು ಕೊಟ್ಟರೆ ಆ ಪೊರ್ಕೆಗಳು ನನಗಿರುತ್ತಷ್ಟೇ. ನೆಕ್ಸ್ಟ್ ಇವಾಗ ಬೆಳಗ್ಗೆಯಿಂದ ಬೇಳೆ ತೊಳೆದಿರುವ ನೀರು ಮತ್ತು ಅಕ್ಕಿ ತೊಳೆದಿರೋ ನೀರೆಲ್ಲ ಇತ್ತು. ಅದನ್ನೆಲ್ಲ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಬಂದು ಇವಾಗ ನಾನು ಇಡ್ಲಿಗೆ ಇನ್ನೇನು ರುಬ್ಬಬೇಕಾಗುತ್ತೆ. ಅದಕ್ಕೆ ಒಂದು 1/2 ಅವರ್ ಮುಂಚೆ ಅವಲಕ್ಕಿಯನ್ನು ನೆನೆಸಿಡ್ತಾ ಇದ್ದೀನಿ. ಇವಾಗ 1/2 ಅವರ್ ಆಯಿತು. ಇವಾಗ ನಾನು ಮಿಕ್ಸಿ ಎಲ್ಲ ತೆಗೆದಿಟ್ಕೊಂಡು ಇನ್ನು ನಾನು ಮಿಕ್ಸಿಯಲ್ಲಿ ರುಬ್ಬಬೇಕು ಅಂತಂದರೆ ಇಲ್ಲಿ ಕಿಚನಲ್ಲಿ ರುಬ್ಕೊಳ್ಳೋದಿಲ್ಲ. ಮಾಸ್ಟರ್ ಬೆಡ್ರೂಮಲ್ಲಿ ಸ್ವಿಚ್ ಬೋರ್ಡಲ್ಲಿ ಪ್ಲಗ್ಗನ್ನು ಹಾಕಿ ರುಬ್ಕೊಳ್ತೀನಿ. ಇಲ್ಲಿ ಸ್ವಿಚ್ ಬೋರ್ಡಲ್ಲಿ ಒಂದು ಕಡೆ ಚಿಮ್ನಿಗೆ ಹೋಗಿದೆ, ಇನ್ನೊಂದು ಕಡೆ ಸ್ಟ್ರಿಪ್ ಲೈಟ್ಗೆ ಹೋಗಿದೆ, ಎಲ್ಲ ಫಿಕ್ಸ್ ಆಗೋಗಿದೆ ಸ್ವಿಚ್ ಬೋರ್ಡಲ್ಲಿ. ಅದಕ್ಕೆ ನಾನು ಮಾಸ್ಟರ್ ಬೆಡ್ರೂಮಲ್ಲೇ ರುಬ್ಕೊಂಡು ಬರ್ತೀನಿ. ಆಮೇಲೆ ಕೆಲವರು ಕಮೆಂಟ್ ಮಾಡ್ತಾ ಇರ್ತಾರೆ, ನಿಮ್ಮ ಮನೆಯಲ್ಲಿ ಆ ಫರ್ನಿಚರ್ ಇಲ್ವಾ, ಈ ಫರ್ನಿಚರ್ ಇಲ್ವಾ, ಆ ಐಟಮ್ಸ್ ಇಲ್ವಾ, ಈ ಐಟಮ್ಸ್ ಇಲ್ವಾ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತಾರೆ. ನಾವು ಈ ಮನೆಗೆ ಬಂದು ಇನ್ನೇನು 4 ಮಂತ್ಸ್ ಆಗ್ತಾ ಬರ್ತಾ ಇದೆ. ನಮ್ಗೆ ಯಾವಾಗ ಬೇಕೋ ನಾವು ಅವಾಗ ತಗೊಳ್ತೀವಿ. ಯಾಕಂದರೆ ಮನೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಸುಮಾರಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ, ಅದನ್ನೆಲ್ಲ ನಾವು ತೀರಿಸ್ಬೇಕಾಗುತ್ತೆ. ಅದನ್ನು ತೀರಿಸ್ತೇನೆ ನಾವು ಮನೆಗೆ ಐಟಮ್ಸನ್ನು ತೊಗೊಂಬಂದು ಇಟ್ಕೊಂಡ್ರೆ ಅದು ಚೆನ್ನಾಗಿರೋದಿಲ್ಲ. ಈಗ ನೋಡಿ, ನಾವು ಇಂಟೀರಿಯರ್ ಅಣ್ಣಾಗೆ ಅಮೌಂಟ್ ಕೊಡಬೇಕಾಗಿತ್ತು ಮತ್ತು UGDಗೆ ಒಂದು ಸ್ವಲ್ಪ ಏನು ಫುಲ್ ಅಮೌಂಟೇ ಕ್ಲಿಯರ್ ಮಾಡಬೇಕಾಗಿತ್ತು. ಆಮೇಲೆ ಇನ್ನು ಚಿಟ್ ಫಂಡ್ಸ್ ಇದೆ ಮತ್ತು ಈ ಮನೆಗೆ ನಾವು ಕೆಲವೊಂದು ಐಟಮ್ಸನ್ನು EMIಗಳಲ್ಲಿ ತೊಗೊಂಡಿದ್ದೀವಿ. ಅವನ್ನೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ಐಟಮ್ಸನ್ನು ತೊಗೊಂಡ್ರೆ ಆಗುತ್ತೆ. ನಾವು ಯಾರನ್ನೋ ಮೆಚ್ಚಿಸೋದಕ್ಕೆ ಹೋಗಿ ನಮ್ಮ ಮನೆಗೆ ಸಾಲ ಮಾಡಿ ಆ ಫರ್ನಿಚರು, ಈ ಫರ್ನಿಚರು, ಆ ಐಟಮ್ಸು, ಈ ಐಟಮ್ಸು ಅಂತ ತೊಗೊಂಡ್ರೆ ನಮ್ಮ ನೆಮ್ಮದಿನೇ ಹಾಳಾಗೋದಲ್ವಾ. ಆಮೇಲೆ ನಾನು ಒಂದು ವಿಡಿಯೋದಲ್ಲೂ ಸಹ ಶೇರ್ ಮಾಡಿದ್ದೀನಿ, ನಮಗೋಸ್ಕರ ನಾವು ಬದುಕ್ತೀವಿ ಅಂತಂದರೆ ನಮ್ಗೆ ಬರೋ ಸ್ಯಾಲ್ರಿಯಲ್ಲೇ ನಾವು ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ಬೋದು. ಅದೇ ನಾವು ಬೇರೆಯವ್ರಿಗೋಸ್ಕರ ನಾವು ಬದುಕ್ತೀವಿ ಅಂತಂದರೆ ನಮ್ಗೆ ಎಷ್ಟು ದೊಡ್ಡ ಬಿಗ್ ಅಮೌಂಟ್ ಸ್ಯಾಲ್ರಿ ಬಂದರೂ ಸಹಿತ ನಾವು ನೆಮ್ಮದಿಯಾಗಿ ಜೀವನ ಸಾಗಿಸೋದಕ್ಕೇ ಆಗೋದಿಲ್ಲ. ಆಮೇಲೆ ನಾವು ಬೇರೆಯವರ ಲೈಫ್ ಜೊತೆ ಕಂಪೇರ್ ಮಾಡಿಕೊಂಡು ಅವ್ರಿಗಿಂತ ನಾವು ಮೇಲಕ್ಕೆ ಬೆಳಿಬೇಕು ಅಂತ ಹೋಗ್ತಾ ಇದ್ದರೆ ಅವ್ರನ್ನೇನೋ ಸೋಲಿಸ್ತೀವಿ, ಮೇಲಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಮುಂದೆ ಹೋದ್ಮೇಲೆ ಮುಂದೆ ಬೇರೆಯವ್ರು ಸಿಗೋದಿಲ್ವಾ, ಮತ್ತು ಅವ್ರನ್ನೂ ಸೋಲ್ಸೋದಕ್ಕೆ ಯುದ್ಧ ಮಾಡ್ತೀವಿ. ಮತ್ತು ನಮ್ಮ ಗಂಡ ಹೆಂಡತಿ ಮಧ್ಯೆ ಜಗಳ ಬರುತ್ತೆ ಮತ್ತು ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ನಾವು ನಮಗೆ ಎಷ್ಟು ಸ್ಯಾಲ್ರಿ ಬರುತ್ತೋ ಅದರಲ್ಲಿ ನಾವು ಏನೇನನ್ನು ಸಾಲಗಳನ್ನ ತೀರಿಸ್ಬೇಕು, ನಾವು ಯಾವಾಗ ಮನೆಗೆ ಐಟಮ್ಸನ್ನು ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ. ಇಷ್ಟಿದ್ರೆ ಸಾಕಲ್ವಾ ನಾವು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ. ಆಮೇಲೆ ನಾವು ಸಾಲಗಳನ್ನ ಹಾಗೆ ಇಟ್ಕೊಂಡು ನಾವು ಮನೆಗೆ ಎಲ್ಲ ಐಟಮ್ಸನ್ನು ತೊಗೊಂಬಂದು ಇಟ್ಕೊಂಡ್ರೆ ಮತ್ತೆ ಅವರು ಮನೆ ಮುಂದೆ ಬಂದು ಕೇಳಿದಾಗ ಎಷ್ಟು ಮಟ್ಟಿಗೆ ಅದು ಸರಿ ಹೇಳಿ. ಅದಕ್ಕೆ ನಮಗಿರೋ ಸಾಲಗಳನ್ನೆಲ್ಲ ತೀರಿಸಿ ಆಮೇಲೆ ನಾವು ಮನೆಗೆ ಏನೇನು ಐಟಮ್ಸ್ ಬೇಕೋ ಆ ಐಟಮ್ಸ್ನೆಲ್ಲ ತೊಗೊಂಬಂದು ಮನೆಯಲ್ಲಿ ಇಟ್ಕೊಂಡ್ರೆ ಯಾರೂ ನಮ್ಮ ಮನೆ ಮುಂದೆ ಬಂದು ಒಂದು ಮಾತು ಹೇಳೋದು ಇಲ್ಲ, ಕೇಳೋದು ಇಲ್ಲ. ಹಾಗಾಗಿನೇ ಹೇಳ್ತಾ ಇರೋದು, ನಮ್ಗೆ ಯಾವಾಗ ಅವಶ್ಯಕತೆ ಇರುತ್ತೋ ಆವಾಗ ತಗೊಂಡ್ರೆ ಒಳ್ಳೆಯದು. ಯಾರನ್ನೋ ಮೆಚ್ಚೋದಕ್ಕೆ ಅಂತ ಹೋದರೆ ನಾವು ನಿಜವಾಗ್ಲೂ ಲೈಫಲ್ಲಿ ಅದೇ ನಮಗೆ ನೆಮ್ಮದಿ ಅನ್ನೋದು ಹಾಳಾಗೋದು. ಆಮೇಲೆ ನಮಗೆ ಯಾರೋ ಒಬ್ಬರು ದುಡ್ಡನ್ನು ಕೊಟ್ಟಿರ್ತಾರೆ ಮತ್ತು ಆನ್ಲೈನಲ್ಲಿ ಲೋನ್ಸನ್ನು ತೊಗೊಂಡಿರ್ತೀವಿ ಮತ್ತು ಏನಾದರೂ ನಮಗೆ ಕೆಲಸಗಳನ್ನು ಮಾಡಿಕೊಟ್ಟಿರ್ತಾರೆ. ಅವ್ರಿಗೆಲ್ಲ ನಾವು ಅಮೌಂಟನ್ನು ರಿಟರ್ನ್ ಕೊಟ್ಬಿಟ್ರೆ ಆಮೇಲೆ ನಮ್ಗೆ ಏನಾದರೂ ಯಾವಾಗಲಾದರೂ ಜೀವನದಲ್ಲಿ ನಮಗೆ ದುಡ್ಡಿನ ಅವಶ್ಯಕತೆ ಬಂತು ಅಂತಂದರೆ ಮತ್ತೆ ನಾವು ಕೇಳಿದಾಗ ಅವರು ತಟ್ಟಂತ ಎತ್ತಿ ಕೊಡ್ತಾರೆ. ಯಾಕಂದರೆ ಅವರು ಒಳ್ಳೆ ವ್ಯಕ್ತಿಗಳಪ್ಪ, ನಾವೇನಾದರೂ ದುಡ್ಡನ್ನು ಕೊಟ್ಟಿದ್ದೀವಿ ಅಂತಂದರೆ ಕರೆಕ್ಟ್ ಟೈಮ್ಗೆ ಅವರು ನಮಗೆ ರಿಟರ್ನ್ ಮಾಡಿಬಿಡ್ತಾರೆ, ಅವರು ಉಳಿಸ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ಒಂದು ನಂಬಿಕೆಯನ್ನು ಸಂಪಾದನೆ ಮಾಡ್ಕೊಳ್ತೀವಿ.
ಹಾಗಾಗಿನೇ ನಾನು ಕೊಡೋರು ಸಾಲ ಎಲ್ಲ ಕೊಟ್ಟು ಆಮೇಲೆ ಮನೆಗೆ ಫರ್ನಿಚರ್ ಆಗಿರ್ಬೋದು ಮತ್ತು ನನಗೇನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ತೊಗೊಳ್ಳೋಣ ಅಂತಂದ್ಬಿಟ್ಟು ಆದಷ್ಟು ನಾನು ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ಇನ್ನೇನು ಈ ಮನೆಗೆ ಬಂದು 4 ಮಂತ್ಸ್ ಆಗ್ತಾ ಬರ್ತಾ ಇದೆ ಅಂತ ಹೇಳಿದ್ನಲ್ವ, ಈ 4 ಮಂತ್ಸಲ್ಲಿ ನಾವು ಆದಷ್ಟು ಯಾವ್ದು ಅರ್ಜೆಂಟಾಗಿ ಅಮೌಂಟನ್ನು ರಿಟರ್ನ್ ಮಾಡಬೇಕೋ ಆ ಅಮೌಂಟನ್ನೆಲ್ಲ ರಿಟರ್ನ್ ಮಾಡಿಬಿಟ್ಟಿದ್ದೀವಿ. ಆದಷ್ಟು ನಾವು ಏನಿಲ್ಲ ಅಂತಂದರೂ ಒಂದು 3 ಲ್ಯಾಕ್ಸ್ವರೆಗೂ ಸಾಲ ತೀರಿಸ್ಬಿಟ್ಟಿದ್ದೀವಿ. ಇನ್ನೇನು ಒಂದು ಸ್ವಲ್ಪ ಅಂದರೆ ಅರ್ಜೆಂಟಾಗಿ ಕೊಡೋ ಸಾಲಗಳನ್ನೆಲ್ಲ ತೀರಿಸ್ಬಿಡ್ತೀವಿ. ಆಮೇಲೆ ಚಿಟ್ ಫಂಡ್ಸು ಮತ್ತು EMIಗಳು ಅವೆಲ್ಲ ಮಂತ್ಲಿ ಕಟ್ಟಾಗ್ತಾ ಇರುತ್ತಲ್ವ, ಅದ್ರ ಪಾಡ್ಗೆ ಅದು ಕಟ್ಟಾಗ್ತಾ ಇರುತ್ತೆ, ಅದಕ್ಕೆ ಅರೇಂಜ್ ಮಾಡಿ ಇಟ್ಕೊಳ್ತಾ ಇರ್ತೀವಿ. ಇನ್ನು ಸೇವಿಂಗ್ಸ್ ಅಂತ ಇರುತ್ತಲ್ವ, ಆ ಅಮೌಂಟಲ್ಲಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಮರ್ಜೆನ್ಸಿಯಾಗಿ ಕೇಳೋರಿಗೆಲ್ಲನೂ ಕೊಟ್ಬಿಟ್ಟಿದ್ದೀವಿ. ಇವಾಗ ನೋಡಿ, ನಮಗೇನಾದರೂ ವಾಟ್ಸಪ್ಪಲ್ಲಿ ನಮಗೆ ಅಮೌಂಟ್ ಬೇಕಾಗಿತ್ತು, ಅರ್ಜೆಂಟಾಗಿತ್ತು ಕೊಡಿ ಅಂತಂದ್ಬಿಟ್ಟು ಅವ್ರು ಅಪ್ಸೆಟ್ಟಾಗಿ ಕೇಳಿದಾಗ ನಾವು ಕೊಡಲಿಲ್ಲ ಅವ್ರ ಅಮೌಂಟನ್ನು ಅಂತಂದರೆ ಅವರೆಷ್ಟು ಬೈಕೊಳ್ತಾರೆ. ಹಾಗಾಗಿನೇ ಅವ್ರಿಗೆ ಫಸ್ಟು ಕೊಟ್ಬಿಟ್ಟು ಆಮೇಲೆ ನಾವು ಮನೆಗೆ ಐಟಮ್ಸನ್ನು ತೊಗೊಂಬಂದು ಇಟ್ಕೊಂಡ್ರೆ ನನಗದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿನೇ ನನ್ನ ಒಂದು ಸಂಸಾರದಲ್ಲಿ ನಾವು ಈ ರೀತಿಯಾಗಿ ನಾವಿಬ್ಬರು ಫಾಲೋ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇವಾಗ ಇಡ್ಲಿಗೆಲ್ಲ ರುಬ್ಬಿಟ್ಟಿದ್ದಾದಮೇಲೆ ಇನ್ನು ಬೆಳಗ್ಗೆನೇ ಸಾಂಬಾರು ಮಾಡಿದ್ದೆ, ರೈಸ್ ಇತ್ತು, ಅದೇ ಸಾಕು ಅಂತಂದರು ನನ್ನ ಹಸ್ಬೆಂಡು. ಹಾಗಾಗಿ ರೈಸು ಮತ್ತು ಸಾಂಬಾರು ತಿಂದ್ಕೊಂಡು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ನಾನು ಹೇಳಿರುವ ಮಾತುಗಳು ಕೆಲವ್ರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇನೂ ಇರ್ಬೋದು. ಆದರೆ ಅವರವರ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ನೆಮ್ಮದಿಯಾಗಿ ಜೀವನ ಸಾಗಿಸೋದಕ್ಕೆ ತಯಾರಿಗಳನ್ನು ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿಕೊಂಡು ನಾವು ಜೀವನವನ್ನು ಸಾಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಲೈಫ್ ಅನ್ನೋದು. ಇಲ್ಲ ನಾವು ಅವರನ್ನು ಮೆಚ್ಚಿಸ್ಬೇಕು, ಇವರನ್ನು ಮೆಚ್ಚಿಸ್ಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಅದು ತೊಗೊಳ್ಬೇಕು, ಇದು ತೊಗೊಳ್ಬೇಕು ಅಂತಂದ್ಬಿಟ್ಟು ನಾವು ಸುಮ್ಮನೆ ಸಾಲ ಸೋಲ ಎಲ್ಲ ಮಾಡ್ಕೊಂಡು ಹೋಗಿದ್ದೀವಿ ಅಂತಂದರೆ ನಮ್ಮ ಜೀವನನೇ ನಮಗೆ ಹಾಳಾಗೋದು. ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಿ ಜೀವನ ಸಾಗಿಸ್ತಾ ಇದ್ದೀವಿ ಅಂತಂದರೆ ಎಲ್ಲರೂ ನಮ್ಮನ್ನು ಹೊಗಳ್ತಾರೆ. ಅದೇ ನಾವು ಒಂದು ಸ್ವಲ್ಪ ಕೆಳಗಡೆ ಬಿದ್ದಿದ್ದೀವಿ ಅಂತಂದರೆ ನಮ್ಮವರೇ ನಮ್ಮನ್ನು ಆಡಿಕೊಂಡು ತೆಗಲಾಡ್ತಾರೆ. ಆಮೇಲೆ ನಾನು ಕೆಲವರನ್ನು ನೋಡ್ತಾ ಇರ್ತೀನಿ, ಅವರು ಹೇಳೋದೊಂದು ಮಾಡೋದೊಂದು ಈ ರೀತಿಯಾಗೆಲ್ಲ ಮಾಡ್ತಾ ಇರ್ತಾರೆ. ಆದರೆ ನನಗೆ ಆ ರೀತಿಯಾಗಿ ಇಷ್ಟ ಆಗೋದಿಲ್ಲ. ಹೇಳೋದೊಂದು ಮಾಡೋದೊಂದು ನನಗೆ ಇಷ್ಟ ಆಗೋದಿಲ್ಲ. ನಾನು ಡೈರೆಕ್ಟಾಗೇ ಹೇಳ್ತಾ ಇರ್ತೀನಿ, ಇಷ್ಟಿಷ್ಟು ಮನೆ ಖರ್ಚಾಯಿತು, ನಾವು ಇಷ್ಟಿಷ್ಟು ಸಾಲ ಮಾಡಿದ್ದೀವಿ ಎಲ್ಲ ಹೇಳ್ತಾ ಇದ್ದೀನಿ. ಹಾಗಾಗಿ ಸಾಲ ಇದೆ, ಸಾಲ ಎಲ್ಲ ತೀರಿದ ಮೇಲೆ ನಾನು ಒಂದೊಂದಾಗಿ ಐಟಮ್ಸನ್ನು ತೊಗೊಳ್ತೀನಿ. ಹಾಗೆ ಸಾಲ ಇದೆ ಹಾಗಾಗಿ ನಾವು ತೊಗೊಳೋದಕ್ಕೆ ಆಗ್ತಾ ಇಲ್ಲ ಅಂತ ನನಗೆ ಅದರಲ್ಲಿ ಏನು ನನಗೆ ಗಿಲ್ಟ್ ಫೀಲಿಂಗ್ಸ್ ಅಂತ ಏನೂ ಇಲ್ಲ. ಎಲ್ಲರೂ ಮಾಡೋ ಕೆಲಸನೇ ನಾವು ಮಾಡಿದ್ದೀವಿ, ಅದನ್ನು ತೀರಿಸಿ ನಾವು ತೊಗೊತಾ ಇದ್ದೀವಿ ಅಂತಂದರೆ ಇನ್ನೊಬ್ಬರಿಗೆ ನಾವು ಮಾದರಿ ಆಗಿರ್ತೀವಿ. ಅದೇ ನಾವು ಬಡ್ಡಿ ಮೇಲೆ ಬಡ್ಡಿ ಅಂತ ಸಾಲಗಳು ಮಾಡ್ಕೊಂಡು ಹೋಗ್ತಾ ಇದ್ದರೆ ಇನ್ನಷ್ಟು ನಾವು ಲೈಫಲ್ಲಿ ಸಮಸ್ಯೆಗಳಿಗೆ ಸಿಗಾಕ್ಕೊತೀವಿ. ಹಾಗಾಗಿ ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ ನಾನು ತೊಗೊಳ್ತೀನಿ. ನೆಕ್ಸ್ಟ್ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ನಾನಿಲ್ಲಿ ಹೆಸರು ಕಾಳನ್ನು ನೆನೆಸಿಟ್ಟೆ. ಇನ್ನು ನಾಳೆಗೆ ಇಡ್ಲಿ ಆಗುತ್ತೆ, ಇನ್ನು ನಾಳೋದಕ್ಕೆ ಹೆಸರು ಕಾಳು ಮೊಳಕೆ ಸಾಂಬಾರು ಮಾಡೋದಕ್ಕಾಗುತ್ತೆ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೆಸರು ಕಾಳನ್ನು ನೆನೆಸಿಟ್ಟು ಇವಾಗ ಕಿಚನ್ ಕೌಂಟರ್ ಟಾಪ್ ಎಲ್ಲ ಒರೆಸಿದ ಬಟ್ಟೆಗಳನ್ನೆಲ್ಲ ಯುಟಿಲಿಟಿಯಲ್ಲಿ ಒಣಗಾಕಿ ಲೈಟ್ಸ್ ಎಲ್ಲ ಆಫ್ ಮಾಡಿದೆ. ನೆಕ್ಸ್ಟ್ ಇವಾಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾನು ಇಡ್ಲಿ ಹಿಟ್ಟಿಗೆ ಉಪ್ಪು ಮತ್ತು ಸೋಡಾನ ಮಿಕ್ಸ್ ಮಾಡಿರಲಿಲ್ಲ, ಯಾಕಂದರೆ ಸಂಜೆ ಅಷ್ಟರಲ್ಲಿ ಹುಳಿ ಬಂದುಬಿಡುತ್ತೆ. ಈಗ ನಾವು ಇಬ್ಬರೇ ಇರೋದ್ರಿಂದ ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟು ಅನ್ನೋದು ಉಳಿಯುತ್ತೆ. ಆದಷ್ಟು ನಾನು ಆ ದಿನದಲ್ಲೇ ಖಾಲಿ ಮಾಡಿಬಿಡ್ತೀನಿ. ತುಂಬ ರೇರು ನಾನು ನೆಕ್ಸ್ಟ್ ಡೇವರೆಗೂ ಇಟ್ಕೊಳ್ಳೋದು, ಇನ್ನು ಸಂಜೆವರೆಗೂ ಇರುತ್ತಲ್ವ, ಹಾಗಾಗಿ ಜಾಸ್ತಿ ಹುಳಿ ಬಂದುಬಿಡುತ್ತೆ ಅಂತಂದ್ಬಿಟ್ಟು ನಾನು ಬೆಳಗ್ಗೆ ಎದ್ದು ಇವಾಗ ಇಡ್ಲಿಗೆ ಸಾಂಬಾರು ಮತ್ತು ಚಟ್ನಿ ಮಾಡೋಷ್ಟರಲ್ಲಿ ಇದು ಸರಿ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಮೊದಲು ನಾನು ಉಪ್ಪು ಮತ್ತು ಸೋಡಾ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ. ಇವಾಗ ಸಾಂಬಾರು ಮತ್ತು ಚಟ್ನಿ ಮಾಡಿದ್ದಾಯಿತು. ಇವಾಗ ನಾನು ಇಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಕೊನೆಯದಾಗಿ ಕೆಲವರು ಬರ್ತ್ಡೇ ವಿಶಸ್ಸು ಮತ್ತು ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಪ್ಲೀಟ್ ಮಾಡ್ತೀನಿ. ಸೋನು ನಿಶು ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಜೂನ್ 23ಗೆ ನನ್ನ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ನಿಶಾಂತ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ನೆಕ್ಸ್ಟು ಶ್ವೇತಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಜೂನ್ 14ಗೆ ನಮ್ಮದು 13 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಶ್ವೇತಾ ಗೋಪಾಲ್ ಅವರೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು, ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ನೆಕ್ಸ್ಟು ಮಮತಾ ಶಶಿಧರ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಜೂನ್ 28ಗೆ ನಮ್ಮದು 18 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು, ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ಇನ್ನು ಕೊನೆಯದಾಗಿ ಶಾಲಿನಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ನಮ್ಮ ಮಕ್ಕಳಿಗೆ ಹಾಯ್ ಅಂತ ಹೇಳಿ ಮಂಜು ಅಂತಂದ್ಬಿಟ್ಟು. ಹಾಯ್ ಶೋಭಿತಮ್, ಹಾಯ್ ತೀರ್ಥಮ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ?
ಹಾಗೆ ಜೂನ್ 16ಗೆ ನನ್ನ ಚಿಕ್ಕ ಮಗಂದು ಮತ್ತು ನನ್ನ ಹಸ್ಬೆಂಡ್ದು ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಡೆ ಶೋಭಿತಂ ಪುಟ್ಟ. ಹಾಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಡೆ ಮುನಿಕೃಷ್ಣ ಅಣ್ಣ ಅವರೇ. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಡ್ಲಿ ಎಲ್ಲ ಆಗಿದೆ, ತುಂಬ ಸಾಫ್ಟಾಗಿ ಬಂದಿದೆ. ಮತ್ತು ಸಾಂಬಾರು ಸಹ ಮಾಡಿದ್ದೀನಿ, ಚಟ್ನಿ ಸಹ ಮಾಡಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.